ಹಲೋ ವೆಲ್ಕಮ್ ಬ್ಯಾಕ್ ಟು ಇಗ್ನೋ ಪಲ್ಸ್ ಕನ್ನಡ. ಇಂದಿನ ಈ ವಿಡಿಯೋದಲ್ಲಿ ನಾವು ಇಗ್ನೋ ID ಕಾರ್ಡ್ ಬಗ್ಗೆ ಮಾತನಾಡೋಣ. ಬಹಳಷ್ಟು ವಿದ್ಯಾರ್ಥಿಗಳು ID ಕಾರ್ಡನ್ನು ಹೇಗೆ ಡೌನ್ಲೋಡ್ ಮಾಡುವುದು, ಅದನ್ನು ಪ್ರಿಂಟ್ ತೆಗೆದುಕೊಳ್ಳಬೇಕಾ ಎಂದು ಕೇಳುತ್ತಿರುತ್ತಾರೆ. ಮೊದಲನೆಯದಾಗಿ, ಕೋರ್ಸ್ ಮುಗಿಯುವವರೆಗೂ ನಿಮ್ಮ ಇಗ್ನೋ ID ಕಾರ್ಡನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಬೇಕು. ವಿಶ್ವವಿದ್ಯಾಲಯಕ್ಕೆ ಸಂಬಂಧಿಸಿದ ಯಾವುದೇ ಕೆಲಸ, ಪರೀಕ್ಷೆ ಅಥವಾ ಸ್ಟಡಿ ಸೆಂಟರ್ಗೆ ಹೋಗುವ ಸಂದರ್ಭಗಳಲ್ಲಿ ಈ ID ಕಾರ್ಡ್ ಅಗತ್ಯವಾಗಬಹುದು. ID ಕಾರ್ಡ್ ಅನ್ನು ನೀವು ಇಗ್ನೋ ಅಧಿಕೃತ ವೆಬ್ಸೈಟ್ ಅಥವಾ ಸ್ಟೂಡೆಂಟ್ ಪೋರ್ಟಲ್ನಲ್ಲಿ ಲಾಗಿನ್ ಮಾಡಿ ಸುಲಭವಾಗಿ ಡೌನ್ಲೋಡ್ ಮಾಡಬಹುದು. ಡೌನ್ಲೋಡ್ ಮಾಡಿದ ನಂತರ ಅದರ ಪ್ರಿಂಟ್ಔಟ್ ತೆಗೆದು ಲ್ಯಾಮಿನೇಟ್ ಮಾಡಿಕೊಂಡು ನಿಮ್ಮ ಬಳಿ ಇಟ್ಟುಕೊಳ್ಳುವುದು ಉತ್ತಮ. ಪರೀಕ್ಷೆ, ಹಾಲ್ ಟಿಕೆಟ್ ಸಂಬಂಧಿಸಿದ ಕೆಲಸಗಳು ಹಾಗೂ ಇತರೆ ವಿಶ್ವವಿದ್ಯಾಲಯದ ಪ್ರಕ್ರಿಯೆಗಳಲ್ಲಿ ಇದು ಬೇಕಾಗಬಹುದು. ಈಗ ID ಕಾರ್ಡ್ನಲ್ಲಿ ಇರುವ ಮುಖ್ಯ ಮಾಹಿತಿಗಳನ್ನು ನೋಡೋಣ. ಎನ್ರೋಲ್ಮೆಂಟ್ ನಂಬರ್, ಇದು ನಿಮ್ಮ ಅತ್ಯಂತ ಪ್ರಮುಖ ಸಂಖ್ಯೆ. ಪರೀಕ್ಷೆ, ಅಸೈನ್ಮೆಂಟ್ ಹಾಗೂ ಇತರೆ ಎಲ್ಲ ಅಧಿಕೃತ ಪ್ರಕ್ರಿಯೆಗಳಲ್ಲಿ ಇದನ್ನೇ ಬಳಸಲಾಗುತ್ತದೆ. ರೀಜನಲ್ ಸೆಂಟರ್ RC ಕೋಡ್, ನೀವು ಯಾವ ರೀಜನಲ್ ಸೆಂಟರ್ ಅಡಿಯಲ್ಲಿ ಇದ್ದೀರಿ ಎಂಬ ಮಾಹಿತಿ ಇಲ್ಲಿ ಇರುತ್ತದೆ. ನೆಕ್ಸ್ಟ್, ಸ್ಟಡಿ ಸೆಂಟರ್ ಕೋಡ್, ನಿಮ್ಮ ಸ್ಟಡಿ ಸೆಂಟರ್ನ ವಿವರಗಳು ಇಲ್ಲಿ ಕಾಣಿಸುತ್ತವೆ. ಪ್ರೋಗ್ರಾಮ್ ನೇಮ್, ನೀವು ಯಾವ ಕೋರ್ಸಿಗೆ ಪ್ರವೇಶ ಪಡೆದಿದ್ದೀರಿ ಎಂಬ ಮಾಹಿತಿ. ಸ್ಟೂಡೆಂಟ್ ಡೀಟೇಲ್ಸ್, ನಿಮ್ಮ ಹೆಸರು, ತಂದೆ, ಗಾರ್ಡಿಯನ್ ಹೆಸರು, ವಿಳಾಸ ಮುಂತಾದ ವಿವರಗಳು. ಫೋಟೋ ಮತ್ತು ಸಿಗ್ನೇಚರ್, ನಿಮ್ಮ ಫೋಟೋ ಮತ್ತು ಸಹಿ ಸರಿಯಾಗಿದೆಯೇ ಎಂದು ಪರಿಶೀಲಿಸಿ. ಈ ಎಲ್ಲ ಮಾಹಿತಿಗಳನ್ನು ಚೆನ್ನಾಗಿ ಪರಿಶೀಲಿಸಿ. ಯಾವುದಾದರೂ ತಪ್ಪಿದ್ದರೆ ಸಾಧ್ಯವಾದಷ್ಟು ಬೇಗ ಅದನ್ನು ತಿದ್ದುಪಡಿ ಮಾಡಿಕೊಳ್ಳಿ. ಓಕೆ, ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ಯಾವುದೇ ಸಂದೇಹಗಳಿದ್ದರೆ ಕಮೆಂಟ್ ತಿಳಿಸಿ. ಇಂತಹ ಇನ್ನಷ್ಟು ಉಪಯುಕ್ತ ಇಗ್ನೋ ಅಪ್ಡೇಟ್ಸ್ಗಾಗಿ ಇಗ್ನೋ ಪಲ್ಸ್ ಚಾನಲನ್ನು ಫಾಲೋ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಟೇಕ್ ಕೇರ್. ಬೈ ಬಾಯ್.